ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಸಂಡೇ ಲಾಗಾಗಿರುತ್ತೆ. ಇನ್ನು ಸಂಡೇ ಡೈಲಿ ಎದ್ದಾಡಂಗೆ ಏನಿರಲ್ಲ. ಇನ್ನು ಇವಾಗ ಡ್ಯೂಟಿನೂ ಇಲ್ಲಲ್ವ, ಹಾಗಾಗಿ ಲೇಟಾಗೇ ಇದ್ದೆ. ಲೇಟಾಗಿ ಅಂದ್ರೆ ಒಂದು 6:30 ಹಂಗೆ ಇದ್ದೆ ಫ್ರೆಂಡ್ಸ್. ಯಾಕಂದರೆ ಕಸದ್ದು ಇದು ಬರುತ್ತೆ ವ್ಯಾನ್, ಅವಾಗ ಅದು ಕೂಗುತ್ತಲ್ವ, ಅವಾಗ ನಮಗೆ ಸೌಂಡ್ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾನು ಕಸನ ಎತ್ತು ಬೇಗನೆ ಎದ್ದು ಕಸ ಹಾಕಿ ತಲೆ ಜಗ್ಗಿನ ನೋವ್ತಿತ್ತು. ಹಾಗಾಗಿ ಫಸ್ಟು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ಕೊಂಬಿಡೋಣ ಅಂತಂದೇಳಿ ಟೀ ಮಾಡೋಕ್ಕಿಟ್ಟು ಎಲ್ಲ ಕಸ ಬೆಳೆದಿದ್ದೆ. ಇನ್ನು ನನ್ನ ಹಸ್ಬೆಂಡ್ ಇನ್ನೂ ಮಲಗಿದ್ರು. ಅವರು ಇನ್ನು ಸಂಡೇ ಇತ್ತು, ಇನ್ನು ಡ್ಯೂಟಿಗೆ ಇನ್ನೂ ಇಲ್ಲಲ್ವ, ಹಾಗಾಗಿ ಮಲಗಿದ್ರು. ನಾನು ನೆಪ್ಸೋಕ್ಕೆ ಹೋಗಲಿಲ್ಲ. ಹಾಲು ಹಿಂಗಿದ್ರು ಮನೇಲಿ ಫ್ರಿಜ್ಜಲ್ಲಿತ್ತು, ಹಾಗಾಗಿ ಚಹಾ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತೇಳಿ ತಲೆ ಫುಲ್ ಆಯ್ತಿತ್ತು ಗೈಸ್. ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ. ಅದಕ್ಕೆ ಇತ್ತೀಚೆಗೆ ಮತ್ತೆ ತಲೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮ ಅಮ್ಮವ್ರಿಗೆ ಏನಾದರೂ ಹೇಳಿದರೆ ಬೈದ್ಬಿಡ್ತಾರೆ. ಏನಕ್ಕೆ ಏನಿಲ್ಲ ಅಂತ ನಾನು ಅದನ್ನೇ ಹೇಳ್ತೀನಿ. ನಾನು ಒಂಥರ ಹೇಗೆ ಅಂದರೆ, ಒಂದಕ್ಕೆ ಏನಾದರೂ ಅಡಿಟ್ ಆಗಿಬಿಟ್ರೆ ಅದು ಫುಲ್ ಅಡಿಟ್ ಆಗಿಬಿಡ್ತೀನಿ ಗೈಸ್. ಎಲ್ಲ ಅವ್ರದ್ದು ಬಯೋಡಾಟ ಎಲ್ಲ ತೆಗೆದು ನೋಡೋಷ್ಟು ಅಡಿಟ್ ಆಗಿಬಿಡ್ತೀನಿ. ಯಾವುದಕ್ಕೆ ಅಡಿಟ್ ಆಗಿದ್ದೆ ಅಂತಂದು ಹೇಳ್ತೀನಿ. ಆಲ್ಮೋಸ್ಟ್ ಸುವರ್ಣದಲ್ಲಿ ಅವೆಲ್ಲ ಒಂದು ಟೈಮ್ ಬಂದಿತ್ತು ಇದು ಸೀರಿಯಲ್ಲು. ಈಗ ಮತ್ತೆ ಹಾಕಿದ್ದಾರೆ ಪುನಃ. ದಿವ್ಯ ದೃಷ್ಟಿ ಅಂತ ಧಾರಾವಾಹಿ ಬರುತ್ತಲ್ವ ಸುವರ್ಣ ಚಾನಲಲ್ಲಿ. ಎಷ್ಟು ಗಂಟೆಗೆ 2:15ರಿಂದ 3:00ವರೆಗೆ ಬರುತ್ತಲ್ವ. ಮೊದಲಿಗೆ ನಾನು ನೋಡಿದ್ದೆ, ನನಗೆ ತುಂಬ ಇಷ್ಟ. ಅದು ಒಂಥರ ಚೆನ್ನಾಗಿದೆ, ಟ್ವಿಸ್ಟ್ ಇರುತ್ತೆ, ಒಂದು ಸ್ವಲ್ಪ ಭಯ ಎಲ್ಲ ಒಂಥರ ಚೆನ್ನಾಗಿರುತ್ತೆ. ನನಗೆ ಇಷ್ಟ. ಅದು ಒಂಥರ ಅಕ್ಕ ತಂಗಿ ಬಾಂಡಿಂಗ್ ಸಖತ್ತಾಗಿದೆ. ಅದು ನೋಡೋಕ್ಕೆ ಇಂಟ್ರೆಸ್ಟ್. ಮೊದಲು ಕೂಡ ಫುಲ್ ವೆಬ್ಸೈಟ್ ನೋಡೀನಿ. ಇವಾಗ ಅದು ನೋಡಿದೆ. ಫಸ್ಟಿಗೆ ನನಗೆ ಫೋನಾಗೆ ಬರುತ್ತೆ ಅಂತ ಗೊತ್ತಿದ್ದಿಲ್ಲ. ಆಮೇಲೆ ಹಂಗೆ ಟಿ ವಿಯಾಗ ನೋಡ್ತಿದ್ದೆ. ಆಮೇಲೆ ಇವಾಗ ಏನಾದರೂ ಇರುತ್ತಲ್ವ ಮುಂದೆ ಏನಾಗುತ್ತೆ ಏನಿಲ್ಲ ಅಂತ ನೋಡೋಕ್ಕೆ ನಾನೇನು ಮಾಡಿಬಿಟ್ಟೆ, ನೋಡಿದೆ, ಸರ್ಚ್ ಮಾಡಿದೆ. ಆಮೇಲೆ ಜಿಯೋ ಹಾಸ್ಟೆಲ್ ಸಿಕ್ಕಿತ್ತು. ಅದರಲ್ಲಿ ಫುಲ್ ಎಪಿಸೋಡ್ಸ್ ಇರ್ತಾವಲ್ವ, ನೋಡ್ಕೊಂತ ಸೋಮವಾರದಿಂದ ಹಿಡಿದು ಒಂದು ಎಷ್ಟು ಗುರುವಾರವರೆಗೆ ಎಲ್ಲ ಫುಲ್ ಎಪಿಸೋಡ್, ಅದೆಷ್ಟು 104 ಎಪಿಸೋಡ್ಸ್ ಇದೆ. ಅಷ್ಟು ಮುಗಿಸ್ಬಿಟ್ಟಿದ್ದೀನಿ ನೋಡಿ. ನೈಟೆಲ್ಲ ನನ್ನ ಹಸ್ಬೆಂಡ್ ಅದು ಒಳ್ಳೆ, ನನಗೇನಾದರೂ ಅಡಿಟ್ ಆಗಿಬಿಟ್ರೆ ಇದೇ ಥರನೇ ಫುಲ್ಲು ಅಡಿಟ್ ಆಗಿಬಿಡ್ತೀನಿ. ಅದಕ್ಕೆ ಫುಲ್ಲು ಎಲ್ಲ ನೋಡ್ಕೊಂಬಿಟ್ಟಿದ್ದೀನಿ. ನಿಜ ಫ್ರೆಂಡ್, ನನ್ನ ಹಸ್ಬೆಂಡ್ ಬಿದ್ದು ಒಂಥರ ಬೈತಾರೆ ಮತ್ತು ನಗುತ್ತಾರೆ, ಎಂಥ ಹುಚ್ಚಿದಿ ಅಂತಂದೇಳಿ. ಅಂದರೆ ಮುಂದೇನಾಗುತ್ತೆ ಅಂತ ಫುಲ್ ಇಂಟ್ರೆಸ್ಟ್ ಕಟ್ಟು ನೋಡೋಕೆ ನಿಂತುಬಿಟ್ಟಿದ್ದೆ. ಇನ್ನು ಮುಂದೆ ಹೇಳ್ತೀನಿ ಅದ್ರ ಕತೆ ಎಲ್ಲ. ಇನ್ನು ಟಿಫನಿಗಂತ ನಾನು ಉಪ್ಪಿಟ್ಟು ಮಾಡೋಣ, ಆಮೇಲೆ ಏನಾದರೂ ಸುಡೋದು ಮಾಡಿದ್ರೆ ಆಯಿತು. ಬಟ್ಟೆ ಇದ್ದು, ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಚಹಾ ಕುಡ್ದಿದ್ದೆ ಅಂತೇಳಿ ಉಪ್ಪಿಟ್ಟು ನಾನು ಮಾಡೋಕ್ಕೆ ಇಲ್ಲಿ ನಿಂತರೆ ತಂದೆ ಮಗ ಹೋಗಿ ದೋಸೆ ತಗೊಂಬಂದಿದ್ದಾರೆ. ಅಪ್ಪ ಅಂದ್ಕೊಂಡು ಸಿಟ್ಟು ಬಂದಿತ್ತು. ಏನು ಮಾಡೋಕ್ಕಾಗಲ್ಲ. ಅದು ತಿಂದ್ರೆ ಇದು ತಿಂದ್ರಿ ಅಂತಂದೇಳಿ ಅವ್ರಿಗೆ ಕೊಟ್ಟಿದ್ದೆ, ತಿನ್ಸೋಕೆ ಹೇಳ್ತಿದ್ದೆ. ಅದು ತಿಂದರೆ ಏನಾಯ್ತು, ನೀವು ದೋಸೆ ಉಪ್ಪಿಟ್ಟು ಹಾಕ್ಕೊಂಡು ತಿಂದ್ರಿ ಸ್ವಲ್ಪ ಅಂತ. ಅಂದರೆ ನಾನು ಸ್ವಲ್ಪನೇ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ರಾತ್ರಿದು ಅನ್ನ ಇತ್ತು, ಹಾಗಾಗಿ ಸ್ವಲ್ಪ ಮಾಡೋಣ ಅಂತೇಳಿ ಸ್ವಲ್ಪ ಮಾಡಿದ್ದೆ. ಇನ್ನು ಸರಿಯಾಗಿತ್ತು ಗೈಸ್ ಉಪ್ಪಿಟ್ಟು ಅದು ಅಂತ. ಉಪ್ಪಿಟ್ಟು ಮಾತ್ರ ಸಖತ್ತಾಗಿತ್ತು. ಮ್ಯಾಂಗೋ ತಿಂತಿದ್ದಾರೆ. ಈ ಲಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ನಾವು ಇವಾಗ ಒಂದೆರಡು ಶಾರ್ಟ್ಸ್ ಮಾಡಿದ್ದೀವಿ. ಯಪ್ಪ ಬಿದ್ದು ನಗಬೇಕು. ಅನ್ಸೀನ್ ಹೆಂಗಿರುತ್ತೆ ಅಂತ ಬೇಕಾದ್ರೆ ಕಮೆಂಟ್ ಮಾಡಿ. ಅಪ್ಪ ಸತ್ತೋಗ್ಬಿಡ್ತೀರಾ, ಅಷ್ಟು ನಗ್ತೀವಿ. ಮ್ಯಾಂಗೋ ಕೊಯ್ರಿ. ಇವಾಗ ಇವರು ಫ್ರೆಂಡ್ ಅವರು ಬಂದಿದ್ದಾರೆ, ಹಾಗಾಗಿ ಅಡುಗೆ ಮಾಡಬೇಕು. ಚಿಕನ್ ತರ್ತಾರಂತೆ, ಪಲಾವ್ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಳೆಯನ್ನ ಚಿಕನ್ ಮಾಡಬೇಕಾ ಗೊತ್ತಿಲ್ಲ. ಅದು ತೊಳೆದು ಕೊಯ್. ಬಿದ್ದು ನಗ್ತೀವಿ. ಶಾರ್ಟ್ಸ್ ಮಾಡ್ತಿದ್ದೀವಲ್ಲ ಇವಾಗ. ಅದು ಶಾರ್ಟ್ಸ್ ಮಾಡೋಕ್ಕಿಂತ ಮುಂಚೆಗೆ ಅನ್ಸಿನ ಹೆಂಗಿರುತ್ತೆ ಅಂದರೆ, ನೋಡಿದ್ರೆ ನಕ್ಕು ಬಿಡೋದು. ಅದು ನಾವು ಬರೋದು ಹೋಗೋದು. ಅಯ್ಯೋ ವಿಡಿಯೋ ಅಷ್ಟು ಎಲ್ಲ ಎಡಿಟ್ ಮಾಡಿ ಹಂಗೆ ಮಾಡಿರ್ತೀವಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆಗೆ ನಗು ಬರ್ತಿರುತ್ತೆ, ಅದು ಬರ್ತಿರುತ್ತೆ. ಏನೋ ಅದು ಬೇರೆ ಮೂಮೆಂಟ್ನ ನೋಡಿಬಿಟ್ಟು ಜಗ್ಗಿ ನಕ್ಕಿದಾಗ್ಬಿಡ್ತೀವಿ. ಯಪ್ಪ ಇವಾಗ ಒಂದು 3 ವಿಡಿಯೋ ಮಾಡೀವಿ, ಸಾಕಾಗ್ಬಿಡ್ತದೆ. ಇಷ್ಟ ತಕ್ಕ ನಕ್ಕು. ಇವಾಗ ಟೈಮ್ ಆಗ್ತಾ 12 ಗಂಟೆ ಆಗಿದೆ. ಇವಾಗ ಇವ್ರ ಫ್ರೆಂಡವರು ಇಲ್ಲೇನೋ ಕೆಲಸದ ಮೇಲೆ ಬಂದಿದ್ದಾರೆ, ಅದಕ್ಕೆ ಊಟಕ್ಕೆ ಕರ್ತಾರಂತ ಇವ್ರೇನ. ಅದಕ್ಕೆ ಇನ್ನೊಂದು ಮ್ಯಾಂಗೋ ಹಾಕ್ತೇನು, ಅವ್ನು ಚಲ್ತ ನೀರು, ಅದಕ್ಕಾಗಿ ತಗೊಂಬರ್ತೀನಿ, ಮಾಡಿ ಸ್ವಲ್ಪ ಊಟ ಮಾಡ್ತಾರೆ ಅಂದ್ರೆ ಸರಿ ಅಂತ ಹೇಳಿದ್ದೀನಿ. ನೋಡ್ಬೇಕು ಏನು ಮಾಡ್ಬೇಕೇನೋ. 12 ಆಗಿದೆ. ಜಲ್ದಿ ತಗೊಂಬಂದ್ರೆ ಪಲಾವ್ ಚಿಕನ್ ಮಾಡ್ತೀನಿ, ಇಲ್ಲಾಂದ್ರೆ ಅನ್ನ ಮಾಡಿಬಿಡ್ತೀನಿ. ರೊಟ್ಟಿ ನೋಡ್ತೀನಿ ಫ್ರೆಂಡ್, ರೊಟ್ಟಿ ಸುಡೋಣ ಅನ್ಕೊಂಡಿನಿ. ನೋಡೋಣ ಹೆಂಗಾಗುತ್ತೆ. ಸುಡೋಣ ಅಂದರೆ ಟೈಮ್ ಇದ್ದರೆ ಸುಡ್ತೀನಿ. ರೊಟ್ಟಿ ಸುಟ್ಟರೆ ಪಲಾವನ್ನ ಮಾಡಲ್ಲ, ಬಿಳೆಯನ್ನ ಮಾಡಿ ಇದು ಮಾಡ್ತೀನಿ. ರೊಟ್ಟಿ ಸುಟ್ಟಿಲ್ಲ ಅಂದರೆ ಪಲಾವನ್ನ ಮಾಡ್ತೀನಿ. ಇವಾಗ ಮ್ಯಾಂಗೋ ತಿಂತಿದ್ರೆ ಮ್ಯಾಂಗೋ ತಿನ್ನಲಿ. ಅವ್ರು ಚಿಕನ್ ತರ್ತಾರೆ ಎಲ್ಲ ನೋಡೋಣ.
ಬಿಸಿಲಿನಿದೆ, ಪಲಾವ್ ಬೇಡ, ರೊಟ್ಟಿ ಚಿಕನ್ ಚೆನ್ನಾಗಿರುತ್ತಲ್ವ, ಇಲ್ಲಾಂದರೆ ಚಪಾತಿ ಚಿಕನನ್ನು ಕೇಳ್ತೀನಿ ಅವ್ರು ಏನು ಮಾಡೋದು. ರೊಟ್ಟಿ ಮಾಡಲ? ರೊಟ್ಟಿ ಮಾಡ್ತೀಯ? ನೀನೇನು ಮಾಡಂತೆ ಅದು ಮಾಡಿ. ಅದು ಕೇರಿ ತಿನ್ಬಾರ್ದ್ರಿ ಅದು ಫಸ್ಟಿಗೆ ಬೇಸ್ ಚೆನ್ನಾಗಿ ತೊಳಿ, ಅದು ಪೌಡ್ರ್ ಹಾಕಿ ಹಣ್ಣು ಮಾಡ್ತಾರೆ. ಈಗ ನನ್ನ ನೆಕ್ ಇದಾಗ್ಬಿಡ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ನಿಂದ ಏನಂದರೆ ಶಾರ್ಟ್ಸಿಗೆ ಈ ಥರ ಇಟ್ಕೋಬೇಕು ಫೋನು, ವ್ಲಾಗಿಗೆ ಈ ಥರ ಇಟ್ಕೋಬೇಕು. ಈ ಥರ ನಾವು ಶಾರ್ಟ್ಸಿಗೆ ಮಾಡ್ಕೋದ್ರೆ ಅದು ಒಂಥರ ಅರ್ಧ ಕಾಣುತ್ತೆ, ಫುಲ್ ಕಾಣಲ್ಲ. ಇನ್ನೊಂದು ಟೈಮ್ ನಾವು ವಿಡಿಯೋಸ್ ಮಾಡೋದ್ನಾಗ ಅನ್ಸಿನ್ ಹೆಂಗಿರುತ್ತೆ ಅಂತ ಹಾಕ್ತೀನಿ ಪಕ್ಕ. ನೀವು ಊಟ ನೋಡಿ ಚೆಕ್ಕಿನ್ ಹಾಕ್ತೀರಾ, ಹಂಗಿರುತ್ತೆ. ಅಂದರೆ ಇನ್ನೊಬ್ರು ಯಾರೋ ವಿಡಿಯೋಸ್ ಮಾಡೋದಿದ್ರೆ ಅನ್ಸಿನ್ ಮಾಡ್ಬೋದು. ನಾವೇ ಇಲ್ಲಿಟ್ಟು ನಾವೇ ಹೋಗಿ ಮಾಡಬೇಕಲ್ಲ, ನಾವು ಈ ಥರನೇ ಇಟ್ಟಿರ್ತೀವಿ. ನೋಡ್ತೀನಿ ಈ ವಿಡಿಯೋದಲ್ಲಿ ಆ ಥರ ಏನೇ ಇದ್ದರೆ, ಆ ಥರ ಏನು ಬರಲಿಲ್ಲ, ಚೆನ್ನಾಗಿ ಇಬ್ಬರದು ಫೇಸ್ ಚೆನ್ನಾಗಿ ಬಂದಿದೆ ಅಂದರೆ ಅದೇ ಅನ್ಸೀನ್ ಇದೆ ಅಲ್ವಾ. ಇದ್ದಾವೆ ಜಗ್ಗಿ ಶೂಟ್ ಮಾಡ್ತೀವಿ. ಅವರು ಒಂದೇ ಏನಾರೇ ಅದು ಒಂದೇ ಶೂಟಲ್ಲಿ ಒಂದೇ ಶಾರ್ಟ್ ಮಾಡಿಬಿಡ್ತಾರೆ. ನಾನು ಮೊದಲು ಒಂದೇ ಶಾರ್ಟ್ ಮಾಡ್ತಿದ್ದೆ, ಇವಾಗ 4-5 ಏನಂದರೆ ಇವ್ರು ಏನಾದರೂ ಡೈಲಾಗ್ ಫಸ್ಟು ಡೈಲಾಗ್ ಎಲ್ಲ ಬರ್ಕೊಳೋದು ಅವರೇ. ಎಲ್ಲಾದರೂ ಡ್ಯೂಟಿಗೆ ಹಂಗೆ ಹೋಗಿರ್ತಾರಲ್ವ, ಅವಾಗೆಲ್ಲ ನೆಟ್ ಮಾಡ್ಕೊತಾರೆ. ಅದು ಮಾಡಿಕೊಂಡು ಇಲ್ಲಿದೆ ಅಲ್ವಾ, ಈ ಬುಕ್ಸಲ್ಲಿ ಬರೆದಿರ್ತಾರೆ, ಅವರೇ ಬರೆದಿರ್ತಾರೆ, ಅವರೇ ಹೇಳ್ತಾರೆ ಈ ಥರ ಹೇಳು ಡೈಲಾಗ್, ಈ ಥರ ಹೇಳು ಅಂತೇಳಿ. ನೋಡಿ ಇಲ್ಲೆಲ್ಲ ಬರೆದಿಟ್ಟಿದ್ದಾರೆ, ಇದೆಲ್ಲ ಡೈಲಾಗ್ಗಳು. ಇವೆಲ್ಲ ಈ ಬುಕ್ದಾಗೆಲ್ಲ ಅವೇ ಇರೋದು ಡೈಲಾಗ್ಸ್. ಈ ಬುಕ್ಸಾಗೆಲ್ಲ ಡೈಲಾಗ್ಸ್ಗಳೇ ಇರೋದು. ಈ ಥರ ಎಲ್ಲ ಬರೆದಿರ್ತಾರೆ. ಯಾವಾಗ ಇನ್ನೊಂದು ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ. ಈ ಥರ ಬರೆದಿರ್ತೀರ, ಅವ್ರು ಬಂದು ಹೇಳ್ತಾರೆ ಈ ಥರ ಹೇಳೋದು. ನಾನು ಸ್ವಲ್ಪ ಅವ್ರು ಒಂಥರ ಹೇಳ್ತಾರೆ ಫ್ರೆಂಡ್ಸ್, ಈ ಡೈಲಾಗು ಸ್ಲೋ ಬರ್ಬೇಕು, ಈ ಡೈಲಾಗ್ ಹಾಯ್ ಬರ್ಬೇಕು, ಹಂಗೆ ಹೇಳ್ತಾರೆ. ನಾನು ಅದಕ್ಕೆ ಜಗ್ಗಿ ಶಾರ್ಟ್ಸ್ ಅಂತೀನಿ. ಅವರಿಲ್ಲ, ಅವರೇ ಡೈಲಾಗ್ ಬರೆದು ಅವರೇ ಹೇಳ್ತಾರಲ್ಲ, ಅವ್ರು ಕರೆಕ್ಟ್ ಹೇಳ್ಬಿಡ್ತಾರೆ. ನಾನು ಜಗ್ಗಿ ನಗು ಅವಾಗ ಏನು ಮಾಡ್ತಾರೆ, ಸಿಟ್ಟು ಬಂದು ಹಿಂಗೆ ಬಡ್ದು ಬಿಡ್ತಾರೆ. ನನಗೆ ಇನ್ನೂ ಸಿಟ್ಟು ಬರ್ತದೆ. ಅವಾಗ ದಿನ ರೇಗ್ತಿರ್ತೀನಿ, ಯಪ್ಪ ನಕ್ಕು ಸಾಕಾಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಮಾಡುವಾಗ ನೋಡ್ತೀನಿ, ಇದೇ ವಿಡಿಯೋದಾಗ ಅದೇನಾದರೂ ಫುಲ್ ಬಂದರೆ ಹಾಕ್ತೀನಿ, ಇಲ್ಲಾಂದರೆ ನೆಕ್ಸ್ಟು ನಾವು ಶಾರ್ಟ್ಸ್ ಮಾಡುವಾಗ ಪಕ್ಕ ತೆಗಿತೀನಿ. ಈಗ ನೋಡಿ ಮ್ಯಾಂಗೋ ಎಷ್ಟು ಸ್ವೀಟ್ ಇದೆ ಗೊತ್ತಾ? ಡ್ರೆಸ್ ಎಲ್ಲ ಮಾಡ್ಕೊಬಿಡಪ್ಪ ನೀನು. ಅವನಿಗೆ ಕೊಟ್ಟೆ ಹೆಂಗ ಕೈಯಾಗ, ಮತ್ತೆ ಅವನಾಗೆ ತಿನ್ನಿಸ್ಬೇಕು. ಎಷ್ಟು ಸ್ವೀಟ್ ಇದೆ ಗೊತ್ತಾ ಫ್ರೆಂಡ್ಸ್. ಇವಾಗ ಮ್ಯಾಂಗೋ ಯಾರ ಚೆನ್ನಾಗಿದ್ರೆ ಇವೆಲ್ಲ ತಿನ್ಬಿಡ್ರಿ. ಇನ್ನು ಸ್ವಲ್ಪ ದಿವಸ ಆದರೆ ಇದು ಮ್ಯಾಂಗೋ ಒಳಗೆ ಹುಳಗಳು ಬಿಡ್ತವೆ. ಸ್ವೀಟ್ ಆದ್ರೆ ಫ್ರಿಡ್ಜ್ ಇಟ್ಟು ಸಣ್ಣಗಲ್ಲ ಸಕ್ಕತ್ತಿದ್ದಾವೆ. ನಮ್ಮ ಪ್ರಿಯಾಶಿಗೋಸ್ಕರ ತಾಣದ ಅವ್ನು ಜಗ್ಗಿ ಇಷ್ಟಪಡ್ತಾನೆ ಮ್ಯಾಂಗ. ಈಗ ಫ್ರೆಂಡ್ಸ್ ಬೇಗ ಮಾಡಿ, ಇವಾಗ ಟೈಮ್ ಆಗುತ್ತೆ, ಮಾಡ್ಬೇಕು ಅಡಿಗೆ. ಮತ್ತೆ ಕಾಣ್ತೀವಿ. ಚಿಕನ್ನು, ಚಪಾತಿ ಮತ್ತು ರೈಸ್ ಮಾಡಿದ್ದೀನಿ. ಲಾಸ್ ಇಟ್ಟಿದ್ದಾರೆ ಊಟಕ್ಕೆ ಬರ್ತಾರಂತ. ಇನ್ನು ನೀರು ತಣ್ಣ ನೀರು. ಇವಾಗಿನ ಒಂದು ಗಣ ಅಂತರ ಮಾಡ್ಕೊಂಡು ಮಗ ಒಂದಲ್ಲ ಒಂದು ಅದನ್ನು ಏನು ಮಾಡ್ಕೊಂಡ ಗೊತ್ತಾ, ಹೊರಗಡೆ ಅಡ್ಕೆ ಅಂತ ಕೊಲ್ಲಸ್ಕ ಅಂತ ಅದನ ಗಾಡಿ ಬಂದ್ಬಿಟ್ಟೆ ಸಡನ್ನಾಗಿ. ಹಂಗೆ ಬ್ರೇಕ್ ಹಾಕ್ಯಾರ, ಬೇಸಾಗೈತಿ. ಇಲ್ಲ ಅಂದಿದ್ರೆ ಇವತ್ತು ಪ್ರಿಯಾಂಸಿನ್ರಿ ಅಪ್ಪ ನೆನ್ಸ್ಕೊಳಂಗಿಲ್ಲ. ಅವನ್ನ ನಡ್ಗ ಕುಂತ್ಬಿಟ್ಟಂಗೆ. ನಾನು ಚಪಾತಿ ಇಟ್ಕೊಂಡು ಕುಂತೀನಿ. ಅಪ್ಪ ದೇವ್ರೆ, ಹೇಳಂಗಿಲ್ಲ ಕೇಳಂಗಿಲ್ಲ ಇವತ್ತು ಅನ್ಸಿರ್ತೈತಿ. ನಿಂಬೆಹಣ್ಣಿಲ್ಲ, ಇನ್ನು ಅಡುಗೆ ಎಲ್ಲ ಆಗಿದೆ. ಇನ್ನೊರು ಊಟ ಮಾಡಿ ಹೋದ್ಮೇಲೆ ನಾ ಊಟ ಮಾಡ್ತೀನಿ. ನನಗೇನು ಅಡುಗೆ ಬಂದ್ಬಿಟ್ಟೆ ಫ್ರೆಂಡ್ಸ್. ಹೆಕ್ಕರು ಎಲ್ಲ ಅವನು ಹೆಂಗೆ ನಡ್ಗ ಕುಂತ್ಬಿಟ್ಟ, ನಾನು ಫುಲ್ ಹಿಂಗೆ ಆಗ್ತದೆ. ಅಪ್ಪ ಇದೆ ಹೀಗೆಲ್ಲ ಆಯ್ತು. ಅವ್ರು ಊಟ ಮಾಡೋದ್ಮೇಲೆ ನಾವು ಊಟ ಮಾಡೋದು. ಅದು ಅವ್ನು ನಡಕ್ಕೆ ಕುಂತ ನಾನು ಎತ್ಕೊಂಡು ಚಪಾತಿ ಬೆನ್ತೀನಿ. ಎಣ್ಣೆ ಹಾಕಕ್ಕೆ ಹೋಗಿ ಮತ್ತೆ ಎಣ್ಣಿಸ್ತೀನಿ. ಬೇರೆ ದೊಡ್ಡಲೆಕ್ಕ ಇವತ್ತು ನಾನು ನೋಡಲ್ಲಿಟ್ಟಾರ ಊಟಕ್ಕೆ ಊಟ ಮಾಡ್ಕೊಂಡು ಇನ್ನು ಅಡುಗೆ ಎಲ್ಲ ಆಗಿತ್ತು. ಇನ್ನು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಊಟಕ್ಕೆ ಕರೆದಿದ್ರಲ್ವ, ಅವರು ಬಂದು ಊಟ ಮಾಡ್ಕೊಂಡು ಹೋದ್ರು. ಇನ್ನೊಂದು ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗೆ ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ಕಾಣ್ತಿದ್ದೀನಿ. ಬೆಳಿಗ್ಗೆ ಲಾಗ್ ಮಾಡಿಲ್ಲ, ಇನ್ನು ಸೋಮವಾರ ಅಲ್ವಾ. ಟಿಫನಿಗೆ ನಿನ್ನೆ ಅನ್ನ ಎಷ್ಟೊಂದು ಇತ್ತು, ಅದೇ ಚಿತ್ರಾನ್ನ ಹೂವದ ಇಟ್ಕೊಂಡು ಚಿತ್ರಾನ್ನ ಅದೇ ಮಾಡ್ಕೊಂಡು ಸ್ವಲ್ಪ ಹುಳಿ ಏನು ಸೌಂಡ್ ಬಂತು, ಅದನ್ನೇ ಒಂದು ಸ್ವಲ್ಪ ಹುಳಿ ಕಾಸಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಆಗಿದೆ. ಇವಾಗ ಹಾಸ್ಪಿಟ್ಲಿಗೆ ಹೊಂಟಿವಿ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಅವಾಗಲೇ ಹೇಳ್ತಿದ್ನಲ್ವ, ಪ್ರಿಯಾಂಶಿ ಒಂದು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇದೆ, ತೋರಿಸ್ಕೊಂಬರ್ಬೇಕಂತ. ಇವತ್ತು
ಇವಾಗ ಇನ್ನೇನು ಡ್ಯೂಟಿ ಇಲ್ಲ ಅಲ್ವಾ, ಮನೆಗಿದಾರಲ್ವ, ಹಾಗಾಗಿ ಹೋಗಿ ಬರೋಣ ಬಾ ನನಗೆ ತೋರಿಸ್ಕೊಂಬರೋಣ ಅಂದರು. ಅದಕ್ಕೆ ಬಳ್ಳಾರಿಗೆ ಹೊಂಟಿ ತೋರಿಸ್ಕೊಂಬರಕ್ಕೆ. ಹಾಂ ನಡಿ ಬೂಟ ಕಂಡ ಗಾಡಿಯಾರ ಪಪ್ಪಗ. ಇವು ಯಾವ ಹೂವು ಅಂತ ಫ್ರೆಂಡ್ಸ್, ಇದು ಗೋಡ್ ಏನು ಅಂತ ಯಾಕೆ ಹೂವು ಮರಕ್ಕೆ ಬಂದಾಗ ಹೇಳಿದ್ದು. ಹಾಂ ಚೆಂಡು ಅಲ್ಲ ರೇ ಇವ ಯಾವ ಗೋಡ್ ಹೂವು ಚೆನ್ನಾಗಿತ್ತು ನೋಡಿ. ನಿನ್ನೆ 40 ರೂಪಾಯಿ ಕೆಜಿ ಅಂತೆ, ಒಂದು ಪೀಸ್ ತಗೊಂಬಂದಿದ್ವಿ. ಇರ್ತಾಳೆ ಇಲ್ಲಿ ಇಟ್ಕೊಳಕ್ಕಂತೇಳಿ. ಇನ್ನು ಇಷ್ಟಿದೆ, ಪೂಜೆ ಮಾಡಿ ಇನ್ನು ಇಷ್ಟು ಉಳಿಸಿ ಮತ್ತೆ ಇನ್ನೊಂದೇ ಬರ್ತದೆ. ಬಾ ಮುಚ್ಚು, ಹೆಂಗೆ ಮುಗಿಸ್ತಾವ ನೋಡಿ, ಅಷ್ಟು ಗುಟ್ಟಿ ಮುಗಿಸ್ತಾವ ನಾವು. ಹೋಗ್ತಿದ್ದೀವಿ, ಹೋಗೋಣ ಬನ್ನಿ. ಪ್ರಿಯನ್ಸ್ ರೆಡಿ, ಪ್ರಿಯನ್ಸ್ ನೋಡಿ ಪಪ್ಪನು ರೆಡಿ. ರೆಡಿ? ಹಾಂ ರೆಡಿ. ಬಾ ಹೋಗೋಣ ಬಾ, ಟೈಮ್ ಆಗ್ತದೆ ಬಾ. ಅಲ್ಲಿನ ಟೋಕನ್ ಇಸ್ಕೊಬೇಕಲ್ಲ. ಹೋಗೋ ಫ್ರೆಂಡ್, ನೀರು ತುಂಬ್ಕೊಂಡಿನಿ. ಇವ್ರು ಅವಾಗಿಂದ ಇನ್ನೂ ರೆಡಿ ಆಗೋದು, ಇನ್ನೂ ಅವ್ರದ್ದೇನು ಫ್ರೆಂಡ್ಸ್ ದಬ ಹಿಂಗೆ ರೆಡಿ ಆಗ್ತಾರೆ. ಆಯ್ತು, ನಾವು ಅಡುಗೆ ಮಾಡ್ಕೊಂಡು ಪಾತ್ರೆ ವಾಶ್ ಮಾಡ್ಕೋಬೇಕು, ಅವ್ನು ರೆಡಿ ಮಾಡ್ಬೇಕು, ಮತ್ತೆ ಹೋಗೋತ್ನಾಗ ಅವ್ನಿಗೆ ಒಂದು ಜೊತೆ ಡ್ರೆಸ್ ಇಟ್ಕೋಬೇಕು. ಎಲ್ಲ ಅವನ್ನೆಲ್ಲ ಹೊರಗೆ ಹೋಗ್ಲಿ ಒಂದು ಜೊತೆ ಇಟ್ಕೊಂಡಿರ್ತೀವಿ ಫ್ರೆಂಡ್ಸ್. ಯಾಕಂದರೆ ಹುಡುಗ ಎಲ್ಲ ಆಟಾಡಿ ಗಲೀಜು ಮಾಡ್ಕೊಂಬಿಡ್ತು. ಇಟ್ಕೋಬೇಕು, ನೀರು ತುಂಬ್ಕೋಬೇಕು, ಮತ್ತೇನೇನು ಬೇಕಲ್ಲ ನೋಡ್ಕೋಬೇಕು. ಇಷ್ಟೆಲ್ಲ ಇರ್ತೈತೆ. ಇನ್ನೂ ರೆಡಿ ಆಗಲ್ಲ ನಿಂತು ಬಿಡ್ತಾರೆ. ಏನು ಓಕೆ ಫ್ರೆಂಡ್ಸ್, ಮತ್ತೆ ಹೋದ್ಮೇಲೆ ಕಾಣ್ತೀವಿ. ಬೇಸಿನ ನಾವು ಹಾಸ್ಪಿಟ್ಲಿಗೆ ಬಂದಿದ್ವಿ. ಯಾವ ಹಾಸ್ಪಿಟ್ಲ್ ಅಂದರೆ ವಿಮ್ಸ್ ಹಾಸ್ಪಿಟ್ಲ್ ಅಂತೇಳಿ. ದರ್ಶನ್ ಬಳ್ಳಾರಿಗೆ ಜೈಲಲ್ಲಿ ಇದ್ನಲ್ವ, ಅವಾಗ ಬಂದಾಗ ಅವ್ರಿಗೆ ಬೆನ್ನು ಪ್ರಾಬ್ಲಮ್ ಇದ್ದಾಗ ಬಂದಿದ್ರಲ್ವ, ಅದೇ ಹಾಸ್ಪಿಟ್ಲ್ ಅಂತ ನನಗೆ ಗೊತ್ತೇ ಇಲ್ಲ. ಆಮೇಲೆ ಸ್ವಲ್ಪ ಆದಮೇಲೆ ಮುಂದೆ ನೋಡ್ತಿರಲ್ಲ ಅವೆಲ್ಲ ಗೊತ್ತಾಗುತ್ತೆ. ಎಕ್ಸ್ರೇ ತೆಗಿಯೋಕೆ ಪ್ರಿಯಾಂಶಿಂಗ್ ಕರ್ಕೊಂಡು ಹೋಗಿದ್ದೆ. ಇನ್ನು ಗೈಸ್ ಇಲ್ಲಿ ಹಾಸ್ಪಿಟ್ಲಿಗೆ ಏನಿಲ್ಲ ಅಂದರೆ 9 ಗಂಟೆ ಹಂಗೆ ಬಿಟ್ಟರೆ 10 ಗಂಟೆಗೆ ಹಂಗೆ ಹೋಗಿ 10 ಗಂಟೆಗೆ ಕ್ಯೂ ನಿಂತವ್ರು. ನನ್ನ ಹಸ್ಬೆಂಡ್ 12 ಗಂಟೆ ಆಗಿದೆ, ಇನ್ನೂ ಕ್ಯೂ ಮುಗ್ದಿಲ್ಲ. ಬರೀ ಟೋಕನ್ ಬರ್ಸೋಕ್ಕಷ್ಟೇ. ಇನ್ನು ಇಲ್ಲಿ ಟೋಕನ್ ಎಲ್ಲ ಬರ್ಸ್ಕೊಂಡು ಮತ್ತು ಡಾಕ್ಟ್ರ್ ಹತ್ರ ಬೇರೆ ಹೋಗಬೇಕು. ಅಲ್ಲಿ ಹೋಗಿ ಮತ್ತು ಅಲ್ಲಿ ತೋರಿಸಿ ಎಲ್ಲ ಮಾಡಾದ್ಮೇಲೆ ಮತ್ತೆ ಎಕ್ಸ್ರೇಗೆ ಬರ್ಕೊಟ್ರು ಅವನಿಗೆ. ಮತ್ತೆ ಲೈನ್ ನಿಂತಿದ್ದಾರೆ. ಅವಾಗ ಮತ್ತೆ ಇನ್ನೊಂದು ಪುನಃ ಆ ಕಡೆ ಸೈಡ್ ಲೈನ್, ಅವಾಗೇನೋ ದುಡ್ಡು ಪೇ ಮಾಡ್ಕೊಂಬರ್ಬೇಕಂತೆ. ಅವಾಗ ಮತ್ತೆ ಅದಕ್ಕೊಂದು ಲೈನ್, ಅದಕ್ಕೆ ಲೈನ್ ನಿಂತಾರೆ. ನಮಗೆ ರಾತ್ರಿ ಒಂದು ಸ್ವಲ್ಪ ಅನ್ನ ಇತ್ತಂತ, ಸೋಮವಾರೆಲ್ಲ ಇನ್ನು ಚಿತ್ರಾನ್ನ ಉಂಡು ಬಂದಿದ್ವಿ. ಸೋಮವಾರ ಒಂದು ಇತ್ತಲ್ವ, ನಾನು ಉಪವಾಸ ಇರ್ತೀನಿ ಅಂತೇಳಿ ನಾನು ಅವ್ರಿಗೆ ಒಂದೇ ಸರಿ ಆಗುತ್ತೆ ಅಂತೇಳಿ. ಮತ್ತು ಹಾಸ್ಪಿಟ್ಲಿಗೆ ಈ ಥರ ಹೋಗಿದ್ರೆ ಆಗಲ್ಲ ಫ್ರೆಂಡ್ಸ್, ಅಲ್ಲಿ ಸ್ವಲ್ಪ ತಿರುಗಾಡೋದು ಅದು ಆಗುತ್ತಲ್ವ, ಆಗಲ್ಲ ಅಂತೇಳಿ ನಾನು ಹೊರಗಡೆ ಹೋದರೂ ಉಪವಾಸ ಮಾಡಲ್ಲ. ಹಾಗಾಗಿ ಹೋಗಿ ಹೊಟ್ಟೆ ಇನ್ನು ನನಗೆ ಹೊಟ್ಟೆ ಫುಲ್ ಹಸ್ಬಿಟ್ಟಿದೆ. ಇನ್ನು ಪ್ರಿಯಾಂಶಿ ಅವನು ಸರಿ ಊಟ ಮಾಡಲಿಲ್ಲ, ಯಾಕಂದರೆ ಸ್ವಲ್ಪ ಇಡ್ಲಿ ಆ ಥರ ಇದ್ದರೆ ಮಾಡುತ್ತಾನೆ. ಇನ್ನು ಟೈಮ್ ಒಂದಾಗಿತ್ತು, ಇನ್ನು ನನಗೆ ಊಟ ಮಾಡಿಸೋ ಟೈಮ್ ಒಂದಿದ್ದಿಲ್ಲ. ಜಲ್ದಿ ಬೇಗ ತೋರಿಸ್ಕೊಂಡು ಏನಾದರೂ ತಿನ್ಕೊಂಡು ಬರೋಣ ಅಂತಂದು ಆ ಥರ ಅಂದ್ಕೊಂಡಿದ್ವಿ. ಬಟ್ ಅಷ್ಟು ಟೈಮ್ ಆಗಿಬಿಟ್ಟಿತ್ತು ನಿಜ, ಜಗ್ಗಿ ಅಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಇನ್ನು ನನ್ನ ಹಸ್ಬೆಂಡ್ ಕ್ಯೂ ನಿಂತಿದ್ರು, ಅವ್ರು ದುಡ್ಡು ಕೊಟ್ಟು ಏನಾದರೂ ತಿನ್ಕೊಂಬ, ಇಲ್ಲಾಂದರೆ ಅವ್ನು ಕರ್ಕೊಂಡು ಹೋಗಿ ಏನಾದರೂ ಕೊಡ್ಸ್ಕೊಂಡು ಬಾ ಅಂತೇಳಿ ದುಡ್ಡು ಕೊಟ್ಟಿದ್ರು. ಹಾಗಾಗಿ ಅವ್ರು ಬಿಟ್ಟು ಏನು ತಿನ್ನೋದು ಹೊರಗಡೆ ಅಂತಂದು ಹೇಳಿ ನಾನು ಬಿಸ್ಕೊಟನ್ನೇ ತಗೊಂಡು ಬಂದಿದ್ದು. ಇಬ್ಬರು ತಿಂದು, ನಾನೊಂದು ತಿಂದೆ, ಅವ್ನಿಗೆ 2 ಕೊಡಿಸಿದ್ದೆ, ಅವನು ಅದೇ ತಿಂತಿದ್ದ. ಇನ್ನು ಇದು ಎಕ್ಸ್ರೇ ತೆಗೆಯೋಕೆ ಹೇಳಿದ್ರಲ್ವ, ಅದು ಎಲ್ಲ ಮುಗಿಸ್ಕೊಂಡು 2 ಗಂಟೆ ಆಯಿತು. 2 ಗಂಟೆಗೆ ಊಟಕ್ಕೆ ಹೋಗ್ಬಿಟ್ಟಾರೆ. ಇನ್ನು ಎಕ್ಸ್ರೇಗೆ ಹೇಳಿದ್ರಲ್ವ ದುಡ್ಡು ಪೇ ಮಾಡೋಕ್ಕೆ, ಮಾಡಿ ಎಲ್ಲ ಆಯಿತು. ಇನ್ನು ಡಾಕ್ಟ್ರ್ ಹತ್ರ ಹೋಗಿ ಊಟಕ್ಕೆ ಹೋಗ್ಬಿಟ್ಟಾರೆ. ಅಯ್ಯೋ ದೇವ್ರಿ ಅಂತ. ಇನ್ನು ಊಟಕ್ಕೆ ಹೋದವರು ಎಷ್ಟು 3-4 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರು. ಇನ್ನು ನಾವು ಊಟ ಮಾಡ್ಕೊಂಬರೋಗಳು. ಹಾಗಾಗಿ ನನ್ನ ಹಸ್ಬೆಂಡ್ ಜಾಸ್ತಿ ಬಳ್ಳಾರಿಗೆ ಹಂಗೆ ಬರ್ತಿರ್ತಾರೆ. ಹಾಗಾಗಿ ಒಂದು ಹೋಟೆಲ್ ಚೆನ್ನಾಗಿದೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ, ಹಳ್ಳಿ ಸೊಗಡಿನ ಫ್ರೆಂಡ್ಸ್ ಜನಪದ ಹೋಟ್ಲ್ ಅಂತೇಳಿ, ಸಖತ್ತಾಗಿರುತ್ತೆ, ಎಷ್ಟಾದರೂ ಊಟ ಮಾಡ್ಬೋದು. ಒಂಥರ ಇದು ಹೊರಗಡೆ ಬ್ಯಾಕ್ಗ್ರೌಂಡ್ ಕೂಡ ಸಖತ್ತಾಗಿದೆ, ಹೋಗೋಣ ಬಾ ಅಂತಂದು ಕರ್ಕೊಂಡು ಹೋಗಿದ್ರು. ಊಟ ಏನು ಚೆನ್ನಾಗಿತ್ತು ಫ್ರೆಂಡ್. ಬಟ್ ಅವರು, ನಾನು ಫಸ್ಟ್ ಟೈಮ್ ಅಲ್ಲ ಈ ಹೋಟ್ಲಿಗೆ ಬಂದು ಊಟ ಮಾಡೋದು. ಅವ್ರು ಹೇಳಿದ್ರು, ನಾವು ಅವಾಗ ಬಂದು ಊಟ ಮಾಡಿದ್ದು ಊಟಕ್ಕೂ ಈ ಊಟಕ್ಕೆ ಸ್ವಲ್ಪ ಡಿಫ್ರೆಂಟ್ ಇದೆ, ಅವಾಗ ಚೆನ್ನಾಗಿತ್ತು, ಇದೇನು ಅಷ್ಟು ಚೆನ್ನಾಗಿದ್ದಿಲ್ಲ ಅಂದರೆ. ಬಟ್ ಏನಾಗಿದೆ ಗೊತ್ತಾ ಫ್ರೆಂಡ್, ಹಸ್ಕೊಂಡು ಹೋಗ್ಬಾರ್ದು ಹೋಟ್ಲಿಗೆ. ಅದು ಹಸ್ಕೊಂಡು ಹೋದ್ರೂ ಫಸ್ಟ್ ಸ್ವೀಟ್ ಐಟಮ್ ತಿನ್ನಬಾರ್ದು. ನಾವು ಹಸ್ಕೊಂಡು ಹೋಗಿದ್ದಕ್ಕೊಂದು ಸ್ವೀಟ್ ಐಟಮ್ ಹೋಳ್ಗೆ ತಿನ್ಬಿಟ್ಟಿವ. ಇನ್ನು ಎಲ್ಲ ಹಾಕ್ತಾರೆ, ಚಿತ್ರಾನ್ನ, ಮೊಸರನ್ನ, ಗಟ್ಟಿಪಪ್ಪ ಅನ್ನ ಎಲ್ಲ ಹಾಕ್ತಾರೆ, ಚಪಾತಿ. ಊಟ ಹೋಗ್ತಿಲ್ಲ ನನಗಂತೂ ಅಷ್ಟು. ನನ್ನ ಹಸ್ಬೆಂಡ್ ಹೇಳಿ ಹೊಟ್ಟೆ ಹಸ್ತಿದೆ ಅಂದು ಊಟ ಮಾಡೋ. ಅವಾಗ ಅನ್ಕೊಂಡು ಹೊಟ್ಟೆ ಹಸ್ತಾ ಹೋಳ್ಗೆ ಮಾತ್ರ ತಿನ್ನಬೇಡಿ. ನಿಜ ನನಗೆ ಹೋಳ್ಗೆ ಏನು ತಿನ್ನೋಕ್ಕೆ ಮನಸ್ಸು ಬರ್ತಿಲ್ಲ. ಹೋಳ್ಗೆ ಹಾಕಿದ್ರೆ ಇನ್ನೊಂದು ಬೇಕಾ ಅಂದರೆ ನನ್ನ ಹಸ್ಬೆಂಡ್ ಇನ್ನೊಂದು ಹೋಳ್ಗೆ ತಿಂದರೆ ನನಗೆ ಬೇಕಂತ ನಾನು ಅದು ಹೋಗ್ತಾ ಇಲ್ಲ. ಒಂದು ಹೋಳ್ಗೆನೇ ಸೆಟ್ ಬಿಡ್ದಂಗೆ. ಆಮೇಲೆ ಕೇಳಿ ಹೇಳ್ದೆ, ತಿನ್ನಬೇಕಾ ಇಲ್ಲ ವೇಸ್ಟ್ ವೇಸ್ಟ್ ಆಗುತ್ತೆ, ನನಗೆ ಬೇಡ ಅಂದರೆ ಅವರಂದ್ರು ಮನೆಗೆ ಪಾರ್ಸಲ್ ಒಯ್ಯಿರಿ ಅಂದರೆ. ಇನ್ನು ಮನೆಗೆ ಒಯ್ಯೋದು
ಇನ್ನು ಅಲ್ಲಿರೋರಿಗೆ ಕೇಳಿದೆ, ಹೋಳ್ಗೆ ನನಗೆ ಸಾಕು ವೇಸ್ಟ್ ಆಗುತ್ತೆ ಅಂದರು. ಒಯ್ಬೋದಾ ಪಾರ್ಸಲ್? ಒಯ್ಯಿರಿ, ಬಟ್ ನಾವೇನು ಕೊಡೋಲ್ಲ, ಹೋಟೆಲ್ ಕಡೆಯಿಂದ ಪಾರ್ಸಲ್ ಇಲ್ಲ ಅಂತ ಅಂದರು. ಆಮೇಲೆ ನಾನೇನು ಮಾಡಿದೆ ಅಂದರೆ ಒಂದು ಭಾಳದೆಲ್ಲ ವೇಸ್ಟ್ ಆಗಿದ್ದು ಕೊಟ್ಟಿದ್ರು, ಅದರಲ್ಲಿ ಇಟ್ಕೊಂಡು ಒಂದು ಬಾಕ್ಸ್ ಥರ ಒಯ್ದಿದ್ದೆ, ಅದರಲ್ಲಿ ಇಟ್ಕೊಂಡು ಬಂದೆ. ನಿಜ ಅಡುಗೆ ಮಾತ್ರ ಚೆನ್ನಾಗಿತ್ತು. ಹೋಳ್ಗೆ ನನಗೆ ಹಗ್ಲನ್ ಹೋಳ್ಗೆ ಅಂತೂ ತುಂಬ ಅಂದರೆ ತುಂಬ ಇಷ್ಟ. ಇನ್ನು ಇಲ್ಲೆಲ್ಲ ಬರ್ತಡೇ ಆ ಥರ ಇದ್ದರೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. ನಮ್ಮ ಹಿಂದ್ಗಡೆ ಅವ್ರದ್ದು ಯಾರ್ದು ಬರ್ತಡೇ ಇತ್ತು, ಅವ್ರು ಸೆಲೆಬ್ರೇಟ್ ಮಾಡ್ತಿದ್ರು. ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಫೋನಲ್ಲಿ ಆ ಥರ ಎಲ್ಲ ನೋಡಿದ್ದೆ, ಈ ಥರ ಹೋಟೆಲಲ್ಲಿ ಮಾಡ್ತಾರೆ ಅಂತೇಳಿ. ಬಟ್ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಖುಷಿ ಆಯಿತು, ಸೆಲೆಬ್ರೇಟ್ ಮಾಡ್ತಿದ್ರಲ್ವ, ನಾನು ಈ ಥರ ಒಂದು ಹೋಟ್ಲಿಗೆ ಬಂದಿದ್ದೀನಿ ಅಂತೇಳಿ ಖುಷಿ ಆಯಿತು. ಆಮೇಲೆ ಭಾಳದೆಲ್ಲ ಕೊಡ್ತಾರೆ, ಹೇಳಿದ್ನಲ್ವ ಹಳ್ಳಿ ಸೊಗಡಿನ ಥರ ಒಂಥರ ಜನಪದ ಹೋಟ್ಲ ಇದೆ. ಹೋಟ್ಲ ಹೆಸರು ಜನಪದ ಹೋಟ್ಲ ಅಂತ. ಒಂಥರ ಸಖತ್ತಾಗಿತ್ತು. ಹೊರಗಡೆ ಇತ್ತು ಊಟನೂ, ಹೊರಗಡೆ ಮಾಡೋಣ ಅಂದರೆ, ಬಟ್ ಅಲ್ಲೇನೋ ಒಂಥರ ಫುಲ್ಲು ಗಾಳಿ ಬರ್ತಿತ್ತು, ಧೂಳು ಬರುತ್ತೆ, ಬೇಡ ಒಳಗಡೆ ಹೋಗಿ ಊಟಕ್ಕೆ ಅಂತ ಹೇಳಿದ್ರು. ಹೊರಗಡೆ ಸಖತ್ತಾಗಿತ್ತು ಫ್ರೆಂಡ್ಸ್, ಗಿಡ ಮರಗಳು ಸಖತ್ತಾಗಿತ್ತು, ಅಲ್ಲೇ ಊಟ ಮಾಡ್ಬೇಕಂಬದಿತ್ತು. ಬಟ್ ಅವ್ರು ಹೇಳಿದ್ರು ಇಲ್ಲ, ಗಾಳಿ ಜಾಸ್ತಿನೇ ಇದೆ, ಡಸ್ಟ್ ಆಗುತ್ತೆ, ಬೇಡ, ಸುಮ್ಮನೆ ಯಾಕೆ ಪ್ರಾಬ್ಲಮ್, ಮಗು ಇದೆ ಅಲ್ವಾ ಅಂತೇಳಿ ಮತ್ತು ಅವರು ಒಳಗಡೆ ಕಳಿಸಿದ್ರು. ಇನ್ನು ಊಟ ಬಂದು ಎಷ್ಟೆಷ್ಟು ನಮ್ಮನ್ನು ಇಟ್ಟಿದ್ರು ಫ್ರೆಂಡ್ಸ್. ಬದನೆಕಾಯಿ ಅಂತೆ, ಟೊಮೆಟೊ ಚಟ್ನಿ, ಕಾಳು, ರೊಟ್ಟಿ, ಚಪಾತಿ, ಇದು ನಿಂಬೆಕಾಯಿ ಚಟ್ನಿ, ಉಪ್ಪು, ಏನೇನೇನೋ ಜಗ್ಗಿ ಐಟಮ್ ಇಟ್ಟಿದ್ರು. ಅದೇ ಹೇಳ್ತೀನಲ್ಲ, ಯಾರಾದರೂ ಹಸ್ಕೊಂಡು ಹೋಟ್ಲಕ್ಕೆ ಹೋಗ್ತೀನಂದ್ರೆ ಸ್ವೀಟ್ ಐಟಮ್ ಮಾತ್ರ ಫಸ್ಟ್ ಮುಟ್ಬೇಡಿ, ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಬೇರೆಯವ್ರಿಗೆ ಗೊತ್ತಿಲ್ಲ, ನನಗಂದು ಸ್ವೀಟ್ ಏನೋ ತಿಂದ್ಬಿಟ್ರೆ ಆಯ್ತು, ಊಟ ತುಂಬಿಬಿಡುತ್ತೆ. ಇನ್ನು ನೀರಿನ ಬಾಟ್ಲಿ ಎಲ್ಲ ಕೊಡ್ತಾರೆ. ಇನ್ನು ಸುಡ ಹೋಳ್ಗೆ ಗೊತ್ತು ಎಷ್ಟು ಸುಡ್ತಿರುತ್ತೆ, ಹಂಗೆ ಹೋಳ್ಗಿನ ಸಖತ್ ತಳ್ಳಗೆ ಚೆನ್ನಾಗಿ ಬಂದಿದೆ. ಮತ್ತು ತುಪ್ಪನೂ ಹಾಕ್ತಾರೆ ಅದ್ರ ಮೇಲೆ. ಖುಷಿ ಆಯಿತು. ಏನು ಹಬ್ಬದ ಊಟ ಮಾಡ್ದಂಗೆ ಆಯಿತು. ಬಟ್ ಹೊಟ್ಟೆ ಅಂತೂ ನನಗೆ ತುಂಬ ಇದ್ದಿಲ್ಲ ಅನಿಸ್ಬಿಡ್ತು ಫ್ರೆಂಡ್ಸ್. ಒಂಥರ ಗ್ಯಾಪ್ ಏನೋ ಒಂಥರ ಇನ್ನು ಹೊಟ್ಟೆ ಊಟ ಮಾಡ್ಬೇಕು ಅನಿಸ್ತಿದೆ, ಊಟ ಹೋಗ್ತಿಲ್ಲ ನನಗೆ, ಹಂಗೆ ಆ ಥರ ಆಗ್ಬಿಡ್ತು. ಇನ್ನು ಪ್ರಿಯಾಂಶ್ ಅಂತೂ ಅವ್ನು ಊಟನೇ ಮಾಡಲೇ ಇಲ್ಲ. ಹಾಗಾಗಿ ಅವ್ನಿಗೆ ಏನಾದರೂ ಐಸ್ ಕ್ರೀಮ್ ಕೂಡ ಎಷ್ಟು ಐಟಮ್ ಗೊತ್ತಾ, ಎಷ್ಟಾದರೂ ತಗೋಬೋದು ಅಂತ. ಏನೋ ಗೊತ್ತಿಲ್ಲ, ಏನು ತಿನ್ನೋಕ್ಕೆ ಅನಿಸ್ತಿಲ್ಲ. ನನ್ನ ಹಸ್ಬೆಂಡ್ ಊಟನೂ ಸರಿಗೆ ಮಾಡಲಿಲ್ಲ, ಐಸನ್ನು ತಿನ್ನೋಂತೆ. ಮತ್ತು ಪ್ರಿಯಾಂಶಿಗೊಂದು ನನಗೊಂದು ಐಸ್ ಕ್ರೀಮ್ ಕೊಡಿಸಿದ್ರು. ಇನ್ನು ಐಸ್ ತಿಂದ್ವಿ. ಇನ್ನು ಹೋಗ್ಬೇಕಂದ್ರೆ ಮಳೆ ಜಿಟಿ ಹತ್ಕೊಂಡ್ಬಿಟ್ಟಿತ್ತು. ಇನ್ನು ಮಳೆ ನಿಂತ ಮೇಲೆ ಹೋಗೋಣ ಅಂತ ಸ್ವಲ್ಪ ತಲೆ ಕೂತ್ಕೊಂಡಿದ್ವಿ. ಇನ್ನು ಬಂದಿದ್ವಿ. ಇನ್ನು ಡಾಕ್ಟ್ರು ಎಲ್ಲ ಬಂದಿದ್ದರು. ಇನ್ನು ಎಕ್ಸ್ರೇ ಮಾಡಿಸೋದಿತ್ತಲ್ವ ನೋಡಿ, ಎಕ್ಸ್ರೇ ರೂಮಿಗೆ ಒಳಗೆ ಹೋಗ್ಬೇಕಿತ್ತು. ಇನ್ನು ಅವ್ರು ಮೊದಲೇ ಹೇಳಿದರು, ಮಗು ಇದಲ್ವ, ಮಲಗಬೇಕು, ಮಲಗಿದ್ರೆ ತೆಗೋಕ್ಕಾಗೋದು, ಯಾಕಂದರೆ ಮೇಲ್ಗಡೆ ಆ ಥರ ಇನ್ನು ಮೊದಲೇ ಹೇಳಿದರು ಡಾಕ್ಟ್ರು, ಇನ್ನು ಮಗು ಮಲಗಬೇಕು, ಯಾಕಂದರೆ ಬೆಡ್ ಥರ ಇದೆ ಅಲ್ವ, ಇಲ್ಲಿ ಮಲಗಿದಾಗ ಅವ್ನು ಒದ್ದಾಡಿದರೆ ಎಕ್ಸ್ರೇ ಚೆನ್ನಾಗಿ ಬರೋಲ್ಲ ಅಂತಂದು ಹೇಳಿ. ಇನ್ನು ಅವನು ಮಲಗಿಬಿಟ್ಟಿದ್ದೆ, ಹೆಂಗೋ ಊಟ ಮಾಡಿ ಬರುವ ಗಾಡಿ ಮೇಲೆ ಮಲಗಿದ್ದ. ಇನ್ನು ಅದೇ ಒಂಥರ ಮಲಗಿದ್ದಾನೆ, ಫಸ್ಟ್ ಮಗುನ ಮಾಡೋಣ ಅಂತ ಹೇಳಿ ಫಸ್ಟ್ ನಮ್ಮದೇ ಮಾಡಿದ್ರು ಎಕ್ಸ್ರೇ. ಇನ್ನು ಪ್ರಿಯಾಂಶಿಗೆ ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳ್ತೀನಿ. ಏನಿಲ್ಲ ಗೈಸ್, ಅವನು ನಡೆಯೋ ಮೂಮೆಂಟಲ್ಲಿ ಆಲ್ಮೋಸ್ಟ್ ಗೊತ್ತಿರ್ಬೋದು, ಅವ್ನ ಕಾಲು ಬಾಣದ್ಲಿಂದ ಏನು ಮದ್ದು ಸಿಡಿದಿತ್ತು ಕಾಲಿಗೆ. ಅವಾಗ ಇನ್ನೂ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಅವನ್ನೇನು ಮಾಡಿಬಿಟ್ಟ, ಸಿಡಿದಿದ್ದ ಕಾರಣಕ್ಲಿಂದ ಕಾಲು ಒಂದು ಸ್ವಲ್ಪ ಕ್ರಾಸ್ ಇಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಮ್ಗೆ ಅವಾಗೇನು ಗೊತ್ತಾಗಿಲ್ಲ. ಈಗ ಬರ್ತಾ ಎಲ್ಲರೂ ಯಾಕೆ ಕ್ರಾಸ್ ಇಡ್ತಾನೆ ಅದಕ್ಕೆ ಏನು ಅಂತ ತೋರಿಸ್ಕೊಂಡು ಬಂದ್ಬಿಡೋಣ ಟೈಮಲ್ಲಿ. ಅದಕ್ಕೋಸ್ಕರ ಭಯದಿಂದ ಹೋಗಿದ್ವಿ. ಇನ್ನು ಎಲ್ಲ ಎಕ್ಸ್ರೇ ಎಲ್ಲ ಮಾಡಿ ರಿಪೋರ್ಟ್ ಏನು ಬರುತ್ತೆ ಅಂತ ಭಯ ಇತ್ತು. ಇನ್ನು ಅವ್ರು ಹೇಳಿದ್ರು ಏನು ಪ್ರಾಬ್ಲಮ್ಮೇ ಇಲ್ಲ, ಹುಡ್ಕೊಂಡು ಏನಾದರೂ ಬಿದ್ದಿದ್ದು ನಾನು ಕೇಳಿದ್ರು, ಈ ಥರ ಆಗಿದೆ ಅಂದರೆ. ಇಲ್ಲ, ಅವನು ನಡೆಯೋ ಟೈಮ್ನಲ್ಲಿ ಆ ಥರ ಗಾಯ ಆಗಿದೆ ಅಲ್ವ, ಅದಕ್ಕೋಸ್ಕರ ಅವನು ಅದೇ ಭಯದಿಂದ ಹಂಗೆ ನಡೀತಿದ್ದಾನೆ, ಏನು ಚಿಂತೆ ಮಾಡಬೇಡಿ, ದೊಡ್ಡನಾದ್ಮೇಲೆ ಚೆನ್ನಾಗಿ ನಡೀತಾನೆ, ಅವ್ರಿವ್ರು ಮತ್ತೆ ಯಾಕೆ ಕಟ್ಕೊತೀರಾ ಅಂತಂದು ಹೇಳಿದ್ರು. ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಗೈಸ್. ಇಲ್ಲ ಅಂದರೆ ನಿಜ ತುಂಬ ಭಯ ಆಗಿಬಿಟ್ಟಿತ್ತು, ಇದಕ್ಕೆ ಎಲ್ಲರೂ ಈ ಥರ ಹೇಳ್ತಾರೆ ಅಂತೇಳಿ. ಇಲ್ಲ, ನಡೆಯೋ ಮೂಮೆಂಟಲ್ಲಿ ಅವ್ನಿಗೆ ಆ ಥರ ಆಗ್ಬಿಟ್ಟಿದೆ ಅಲ್ವ ಕಾಲು, ಹಾಗಾಗಿ ಅವ್ನು ಭಯ ಪಟ್ಕೊಂಡು ಅದೇ ಥರ ನಡ್ಕೊಂಡು ಬಂದುಬಿಟ್ಟಿದ್ದಾನೆ. ಅವ್ನು ತಿಳಿದಂಗೆಲ್ಲ ಚೆನ್ನಾಗಿ ನಡೀತಾನೆ ಅಂತ ಹೇಳಿದ್ರು. ಅವಾಗ ಸ್ವಲ್ಪ ಖುಷಿ ಆಯಿತು. ಇನ್ನು ಬಳ್ಳಾರಿಗೆ ಬಂದಮೇಲೆ ಇನ್ನು ನನ್ನ ಹಸ್ಬೆಂಡ್ ಸೋದರತ್ತೆ, ಅಂದರೆ ನಮ್ಮ ಹಸ್ಬೆಂಡರ ಅತ್ತೆ, ಅವ್ರ ಮನೆ ಅಲ್ಲೇ ಇರೋದು ಬಳ್ಳಾರಿಯಲ್ಲಿ. ಇನ್ನು ಇಲ್ಲಿಗೆ ಬಂದಿದ್ವಲ್ವ, ಮತ್ತೆ ಬಂದೋಗಿಲ್ಲ ಅಂದರೆ ಏನಾದರೂ ಅನ್ಕೊಂತಾರಂತ ಮತ್ತು ಹಂಗೆ ಒಂದು ಸ್ವಲ್ಪ ಬರೋಣ ಅಂತಂದು. ಇನ್ನು ಮಕ್ಕಳಿದ್ವು, ಇನ್ನು ಬೇಕ್ರಿಗೆ ಏನಾದರೂ ಐಟಮ್ಸ್ ತಗೊಂಡು ಹೋಗೋಣ ಅಂತ ತಗೊಂಡು ಬಂದ್ವಿ. ಇನ್ನು ಬಂದಾಗ ಅಂದರೆ ನನಗೆ ಆಂಟಿ ಆಗ್ತಾರಲ್ವ, ಅವ್ರಿಗೆ ಅತ್ತೆ ಆದರೆ, ಇನ್ನು ಆಂಟಿನೂ ಮನೇಲಿ ಇದ್ದಿಲ್ಲ, ಅವರು ಹೊರಗಡೆ ಕೆಲ್ಸಕ್ಕೆ ಹೋಗಿದ್ರು. ಇನ್ನು ಮಕ್ಕಳಿದ್ವು, ಸ್ವಲ್ಪ ಹೊತ್ತು ಆಡ್ಕೊತ ಇದ್ವಿ. ಇನ್ನು ನನಗಂತೂ ಕುಂತು ಸಾಕಾಗ್ಬಿಟ್ಟಿತ್ತು ಗೈಸ್. ಇನ್ನು ಯಾವಾಗ ಬಂದು ಮಲಗಿದ್ದೀನೋ ಅನ್ನಂಗೆ ಆಗ್ಬಿಟ್ಟಿತ್ತು. ಸ್ವಲ್ಪ ಹೊತ್ತು ಬಂದು ಮಲಗಿದ್ದೆ. ಇನ್ನು ಆಂಟಿನೂ ಇದ್ದಿಲ್ಲ. ಇನ್ನು ಫೋನ್ ಮಾಡಿದ್ವಿ, ಇಲ್ಲ ಬರ್ತಿದ್ದೀನಿ ಬರೋವ್ರಿಗೆ ಅಂತ, ಇಲ್ಲಾಂದರೆ ಬಂದುಬಿಡ್ತಿದ್ವಿ, ಇರ್ರಿ ಅಂತ ಹೇಳಿದರೆ. ಇನ್ನು ಅವ್ರು ಬರೋವರೆಗೂ ಸ್ವಲ್ಪ ಹೊತ್ತಿದ್ದು ಮಕ್ಳ ಹತ್ರ ಮಾತಾಡ್ಕೊತ ಅಲ್ಲೇ ಇದ್ವಿ, ಒನ್ ಡೇ ಇದ್ವಿ. ಆಮೇಲೆ ನೆಕ್ಸ್ಟ್ ಡೇ ಊರಿಗೆ ಬಂದ್ವಿ ನಾವು. ಇನ್ನು ಹೊರಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಗಾಳಿ ಎಲ್ಲ ಬರ್ತಿತ್ತು.
ಗಾಳಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಇನ್ನು ಅವ್ರನ್ನ ಕೇಳಿದ್ರು ಏನಕ್ಕೆ ಏನು ಪ್ರಾಬ್ಲಮ್ಮು ಆ ಥರ ಎಲ್ಲ ಕೇಳಿ ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಆಮೇಲೆ ನೆಕ್ಸ್ಟ್ ಡೇ ನಾವು ಊರಿಗೆ ಬಂದ್ವಿ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.